ಸಂತೋಷ್ ಅಂತೇಳಿ, ನನ್ನ ಆತ್ಮೀಯ ಸ್ನೇಹಿತ ಆಸಿಫ್, ಹಾಗೆ ಮೋಂತು, ಪ್ರಸನ್ನ ಎಲ್ಲ ಕೂಡ ನಾವು 90-91 ಇಸವಿಯ SLC ಬ್ಯಾಚ್ ದೇಶ ವಿದೇಶಗಳಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರನ್ನು ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ಸಂಸ್ಥೆಯ ಸಂಭ್ರಮವನ್ನು ನಾವೆಲ್ಲರೂ ಸೇರಿ ಆಚರಿಸಬೇಕೆನ್ನುವ ನಮ್ಮೊಂದು ಆಸೆ. ಅದಕ್ಕೆ ನೀವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ನಮ್ಮ ಎಲ್ಲ ಬ್ಯಾಚ್ನ ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಹಳೆ ವಿದ್ಯಾರ್ಥಿಗಳು ಇಲ್ಲಿ ಸೇರಿಕೊಳ್ಳೋಣ, ಹಾಗೆ ಇಲ್ಲಿರುವಂಥ ಸುತ್ತಮುತ್ತಲಿನವರು ಇಲ್ಲಿ ಸೇರಿಕೊಂಡು ಚೆನ್ನಾಗಿ ಸಂಭ್ರಮಾಚರಣೆಯಿಂದ ಇದನ್ನು ಸೆಲೆಬ್ರೇಟ್ ಮಾಡೋಣ. ನನ್ನ ಹೆಸರು ಸಂತೋಷ್ ಅಂತೇಳಿ, ನನ್ನ ಆತ್ಮೀಯ ಸ್ನೇಹಿತ ಆಸಿಫ್, ಹಾಗೆ ಮೋಂತು, ಪ್ರಸನ್ನ ಎಲ್ಲ ಕೂಡ ನಾವು 90-91 ಇಸವಿಯ SLC ಬ್ಯಾಚ್. ಈ ಶಾಲೆ ಅನ್ನೋದು ಇಲ್ಲಿ ಬಂದಿದ್ದು, ಇಲ್ಲಿ ಕಲ್ತಿದ್ದು ಒಂದು ದೊಡ್ಡ ಸುದೈವ. ಯಾಕೆಂತ ಹೇಳಿದರೆ ಅದರ 60ನೇ ವರ್ಷದ ಒಂದು ವಜ್ರ ಮಹೋತ್ಸವಕ್ಕೆ ಪಾಲ್ಗೊಳ್ಳೋದು ಅದಕ್ಕಿಂತ ದೊಡ್ಡ ಸುದೈವವಾಗಿ ನಾವು ಅದನ್ನು ಕಂಡುಕೊಂಡಿದ್ದೀವಿ. ನಾವೆಲ್ಲ ಹಳೆಯ ಸ್ನೇಹಿತರೆಲ್ಲ ಒಟ್ಟಾಗಿದ್ದೀವಿ. ತಾವುಗಳೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಇಲ್ಲಿಂದ ಹೋದವರು ಎಲ್ಲರಿಗೂ ಕೂಡ ನಾನೆಲ್ಲ ಪ್ರತಿಯೊಬ್ಬರಿಗೂ ಕೂಡ ತಮ್ಮನ್ನು ಹೃದಯಪೂರ್ವಕವಾಗಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಈ ವಜ್ರ ಮಹೋತ್ಸವ ಕಾರ್ಯಕ್ರಮಕ್ಕೆ ತಾವು ಬರಬೇಕು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಡಿಸೆಂಬರ್ 5ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನು ದೇಶ ವಿದೇಶಗಳಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರನ್ನು ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ತಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಜಾನ್ಸನ್ ಕುಂದರ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಸಂತ ಜೋಸೆಫರ ಕಾನ್ವೆಂಟ್ 5ನೇ ತಾರೀಕು ಡಿಸೆಂಬರಲ್ಲಿ 60 ವರ್ಷಗಳ ವಜ್ರ ಮಹೋತ್ಸವವನ್ನು ಆಚರಿಸಿದ್ದನ್ನು ಕಂಡು ನನಗೆ ಭಾಳ ಸಂತೋಷವಾಯಿತು. ಇದು ಮಿಸ್ಟರ್ ದಿನೇಶ್ ಅಂತ ಬಿಸ್ನೆಸ್ ಕೊಪ್ಪ, ಇವರು ಜೀವನ್ ಅಂತ ಇಲ್ಲಿನ ಬಿಸ್ನೆಸ್ ಇನ್ಸ್ಟಿಟ್ಯೂಷನ್ ಇಟ್ಕೊಂಡಿದ್ದಾರೆ. ಸೊ ನಾವು 3 ಜನರು ಮತ್ತು ನಮ್ಮ ಕ್ಲಾಸ್ ಬ್ಯಾಚ್ನ ಪರವಾಗಿ ಈ ಒಂದು 5ನೇ ತಾರೀಕು ಡಿಸೆಂಬರ್ ವಜ್ರ ಮಹೋತ್ಸವಕ್ಕೆ ನಮ್ಮ ಫ್ರೆಂಡ್ಸ್ ಅವರೆಲ್ಲರೂ ಬಂದು ಅತ್ಯುತ್ತಮವಾಗಿ ಭಾಗವಹಿಸಿ ಅದನ್ನು ಸಕ್ಸಸ್ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಒಂದು ಸಂಸ್ಥೆ ನಮ್ಮ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಕಾಣಲಿಕ್ಕೆ ಕಾರಣಕರ್ತರಾದ ಒಂದು ಸಂಸ್ಥೆ ಆಗಿದೆ. ಈ ಒಂದು ಸಂಸ್ಥೆಯ ಸಂಭ್ರಮವನ್ನು ನಾವೆಲ್ಲರೂ ಸೇರಿ ಆಚರಿಸಬೇಕೆನ್ನುವ ನಮ್ಮೊಂದು ಆಸೆ. ನೀವೆಲ್ಲರೂ ಬಂದು ಭಾಗವಹಿಸಿ ಎಂದು ನಾನು ಕೋರಿಕೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಾವು ಈ ಸಂತ ಜೋಸೆಫರ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳು. ಈ ನಮ್ಮ 60ನೇ ವರ್ಷದ ಒಂದು ವಿಜೃಂಭಣೆಯ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕೆ ನೀವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ನಮ್ಮ ಎಲ್ಲ ಬ್ಯಾಚ್ನ ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜುಬೇದಾ. ನಾನು ನರಸಿಂಹರಾಜಪುರದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಿಜಕ್ಕೂ ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ನಮ್ಮ ಶಾಲೆಯ 60ನೇ ವರ್ಷದ ವಜ್ರ ಮಹೋತ್ಸವಕ್ಕೆ ನಾವೆಲ್ಲರೂ ಸಾಕ್ಷೀಭೂತರಾಗಿರೋದು ನಿಜಕ್ಕೂ ನಮಗೆಲ್ಲರಿಗೂ ಹೆಮ್ಮೆ. ಯಾಕಂದರೆ ತೊದಲು ನುಡಿ ಮೊದಲ ಅಕ್ಷರ ಕಲಿತ ಈ ಶಾಲೆ ನಮಗೆ ಇಲ್ಲಿಯವರೆಗೆ ನಾವೆಲ್ಲ ದೇಶ ವಿದೇಶಗಳಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿಗಳು ಇವತ್ತು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಈ ವಜ್ರ ಮಹೋತ್ಸವವನ್ನು ಸಂಭ್ರಮ ಸಡಗರದಿಂದ ಒಂದು ಛಾಪನ್ನು ಮೂಡಿಸಬೇಕು ಅಂತ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಹಾಗಾಗಿ ದೇಶ ವಿದೇಶಗಳಲ್ಲಿರುವಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳು ಆಗಮಿಸಿ ಈ ಒಂದು ಸಂಭ್ರಮ ಸಡಗರದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೈಯದ್ ಏಜಾಜ್ ಅಹಮದ್. ನಾನು 94-95 ಪಾಸ್ಔಟ್ SLC ಪಾಸ್ಔಟ್ ವಿದ್ಯಾರ್ಥಿ. ಸಂತ ಜೋಸೆಫ್ ಕಾನ್ವೆಂಟ್ ಈ ಶಾಲೆಯು ನನ್ನಲ್ಲಿ ಇರುವಂತಹ ಮಾನವೀಯ ಮೌಲ್ಯಗಳನ್ನು ವೃದ್ಧಿಸುವಲ್ಲಿ ಮತ್ತು ನನ್ನನ್ನು ಉತ್ತಮವಾದ ವ್ಯಕ್ತಿಯಾಗಿ ರೂಪಿಸಲು ಸಹಕರಿಸಿದಂಥ ಈ ಶಾಲೆಯ ಋಣ ನನ್ನ ಮೇಲೆ ತುಂಬ ಇದೆ. ಈ ಶಾಲೆಯನ್ನು ನಾನು ಎಂದೂ ಮರೆಯೋದಿಲ್ಲ. ಈ ಶಾಲೆ ಇರುವ ನನ್ನ ನೆನಪುಗಳು ಇದು ಸದಾ ಯಾವತ್ತೂ ಮರೆಯುವಂಥದ್ದಲ್ಲ. ಹಾಗೂ ಈ ಶಾಲೆಯು ಒಂದು ಉತ್ತಮ ವಿಚಾರ ಅಂದರೆ ಈ ಶಾಲೆಯು ಡಿಸೆಂಬರ್ 5ರಂದು ತನ್ನ 60 ವರ್ಷಗಳನ್ನು ಪೂರೈಸುತ್ತಿದೆ. ಈ 60 ವರ್ಷಗಳಿಗೆ ನಮ್ಮ ಎಲ್ಲ ನನ್ನ ಸಹಪಾಠಿಗಳಿಗೆ ಮತ್ತು ಬೇರೆ ಸಹಪಾಠಿಗಳಿಗೆ ವಿನಂತಿ, ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳುವುದಾಗಿ ಕೇಳಿಕೊಳ್ತಾರೆ.
ಬರೀ ಸರ್ಕಾರಿ ಶಾಲೆ ಮಾತ್ರ ಇದ್ದ ಈ ಕೊಪ್ಪದಲ್ಲಿ ಬಹಳ 60 ವರ್ಷಗಳ ಹಿಂದೆ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಎಜುಕೇಷನಲ್ ಸೊಸೈಟಿಯವರು ಈ ಶಾಲೆಯನ್ನು ಸ್ಥಾಪಿಸಿದ್ದಾರೆ. ಇಲ್ಲಿ ನನಗೆ ಅನಿಸೋ ಪ್ರಕಾರ ಕೊಪ್ಪದ ಸುತ್ತಮುತ್ತಲಿನ 90% ಮನೆಗಳಲ್ಲಿ ಒಬ್ಬರಾದರೂ ಈ ಶಾಲೆಯಲ್ಲಿ ಕಲಿತಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇಂತಹ ಶಾಲೆ ಇವತ್ತು ಕೊಪ್ಪದ ಜನರ ಒಂದು ಸಂಸ್ಕಾರವನ್ನು ರೂಪಿಸಿದೆ ಅಂತ ಹೇಳೋದ್ರಲ್ಲಿ ಏನೂ ಅನುಮಾನನೇ ಇಲ್ಲ. ಈ ಶಾಲೆ ಇವತ್ತು 60 ವರ್ಷಗಳು ಮಾತ್ರ ಅಲ್ಲ, 100 ವರ್ಷಗಳ ಹತ್ತಿರ ದಾಪುಗಾಲಿಡಲಿ ಎಂದು ನಾನು ಹಾರೈಸ್ತಾ ಇದ್ದೀನಿ. ಹಾಗೆ ಇದೇ ಸಂದರ್ಭದಲ್ಲಿ ನನ್ನ ಮಿತ್ರರೆಲ್ಲರಿಗೂ ಈ ಶಾಲೆಯಲ್ಲಿ ಓದಿದ ನನ್ನ ಹಳೆಯ ಮಿತ್ರರೆಲ್ಲರೂ ಈ ನಾಡಿದ್ದು ಡಿಸೆಂಬರ್ 5ರಂದು ನಾವು ಒಟ್ಟಾಗಿ ಈ ಸಂಭ್ರಮವನ್ನು ಸವಿಯೋಣ ಅಂಥೇಳಿ ನಿಮ್ಮೆಲ್ಲರಿಗೂ ನಾನು ಕರೆ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಮಂಗಾ ಪ್ರವೀಣ್. ನನ್ನ ಜೀವನದ ಸುಂದರ ಕ್ಷಣ ಅಂದರೆ ನೆನಪಾಗೋದು ನನ್ನ ಬಾಲ್ಯ. ನನ್ನ ಬಾಲ್ಯದ ಅತ್ಯಂತ ಸುಂದರ ಕ್ಷಣಗಳು ನನ್ನ ಹೈಸ್ಕೂಲ್ ಜೀವನ. ಕೊಪ್ಪ ಸಂತ ಜೋಸೆಫರ ಪ್ರೌಢಶಾಲೆಯಲ್ಲಿ ನನ್ನ ಹೈಸ್ಕೂಲ್ ಜೀವನವನ್ನು ಮುಗಿಸಿದ್ದೇನೆ. ಇಲ್ಲಿ ನನ್ನ ಜೀವನದ ಅತ್ಯಂತ ಅಮೂಲ್ಯವಾದಂಥ ಮೌಲ್ಯಾಧಾರಿತ ಶಿಕ್ಷಣವನ್ನು ನಾನು ಪಡೆದಿದ್ದೀನಿ ಅಂತ ಹೇಳ್ಬೋದು. ಈಗ ಈ ಶಾಲೆಗೆ 60 ಸಂವತ್ಸರ ತುಂಬಿದೆ. ಇದನ್ನೆಲ್ಲ ನಾವೆಲ್ಲರೂ ಒಟ್ಟುಗೂಡಿ ಸೆಲೆಬ್ರೇಟ್ ಮಾಡೋಣ. ಇದಕ್ಕೆ ಡಿಸೆಂಬರ್ 5ರಂದು ನಾವೆಲ್ಲರೂ ಇಲ್ಲಿ ಸೇರಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಸೇರಿ ಇಲ್ಲಿ ಸೇರಿಕೊಳ್ಳೋಣ. ಎಲ್ಲ ವಿದ್ಯಾರ್ಥಿಗಳು ಕೂಡ, ಹಳೆ ವಿದ್ಯಾರ್ಥಿಗಳು ಇಲ್ಲಿ ಸೇರಿಕೊಳ್ಳೋಣ. ಹಾಗೆ ಇಲ್ಲಿರುವಂಥ ಸುತ್ತಮುತ್ತಲಿನವರು ಇಲ್ಲಿ ಸೇರಿಕೊಂಡು ಚೆನ್ನಾಗಿ ಸಂಭ್ರಮಾಚರಣೆಯಿಂದ ಇದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹೇಳ್ಕೊಡ್ತಾರೆ. ಈ 60ನೇ ವರ್ಷದ ಸುಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗಿರೋದು ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಗುರುಗಳ ಆಶೀರ್ವಾದವೇ ನಮ್ಮೆಲ್ಲರ ಬೆಳವಣಿಗೆಗೆ ಆಧಾರ ಸ್ತಂಭ ಅನ್ನುವ ಒಂದು ಇದರಲ್ಲಿ ನಾವೆಲ್ಲ ಬೆಳ್ಕೊಂಡು ಬಂದಿರೋರು. ಈ ಶಾಲೆ ನಮಗೆ ಶಿಸ್ತು ಮತ್ತು ಸಂಭ್ರಮವನ್ನು ಕಲಿಸಿದೆ. ಅದರಲ್ಲಿ ನಾವು ಹೇಗೆ ಚಿಕ್ಕ ಇದರಿಂದಲೂ ನಾವು ಹೇಗೆ ಎಂಜಾಯ್ ಮಾಡ್ಬೋದು ಅನ್ನೋದನ್ನು ಈ ಶಾಲೆಯಿಂದಲೇ ಕಲಿತಿರುವಂಥದ್ದು. ಅದ್ರ ಬಗ್ಗೆ ನಾನು ತುಂಬ ನನ್ನ ಒಂದು ಇದರಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ ಈ ಶಾಲೆ ವಿದ್ಯಾರ್ಥಿಯಾಗಿದೆ. ನಮಸ್ಕಾರ. ಕೊಪ್ಪ ತಾಲೂಕಿನ ಸಂತ ಜೋಸೆಫರ ಪ್ರೌಢಶಾಲೆ ಏನಿದೆ, ಈ ಪ್ರೌಢಶಾಲೆ 60 ವರ್ಷಗಳ ಹಿಂದೆ ಅಂದರೆ ಮಲೆನಾಡು ಭಾಗದಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ವಸತಿ ಶಿಕ್ಷಣದ ಕೊರತೆ ಇದ್ದ ಸಂದರ್ಭದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಸಂಸ್ಥೆ ಹಲವಾರು ವಿದ್ಯಾರ್ಥಿನಿಯರನ್ನು ಸಮಾಜದ ಸತ್ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಯಶಸ್ವಿಯಾಗಿದೆ. ಅತ್ಯುತ್ತಮ ಶಿಕ್ಷಕರ ಒಂದು ಭಾರಿ ದೊಡ್ಡ ಪರಂಪರೆ ಇದ್ದಂಥ ಈ ಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸ್ಥಾನಮಾನಗಳಲ್ಲಿ ಜವಾಬ್ದಾರಿಯಿಂದ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸಂಸ್ಥೆಗೆ 60 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಮಲೆನಾಡು ಗಾಂಧಿ ಅರ್ಥಾತ್ ಈ ರಾಜ್ಯದ ಒಬ್ಬ ಪ್ರಾಮಾಣಿಕ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದಂತಹ ಶ್ರೀ H.G. ಗೋವಿಂದೇಗೌಡರ ಸುಪುತ್ರರಾದಂಥ ಶ್ರೀ H.D. ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸ್ವಾಗತ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಎಲ್ಲ ಈ ಸಂಸ್ಥೆಯ ಗೌರವಾನ್ವಿತ ಹಳೆ ವಿದ್ಯಾರ್ಥಿಗಳನ್ನು ಒಂದು ಸಮ್ಮೇಳನ ಮಾಡಬೇಕು, ಅವ್ರನ್ನ ಸೇರಿಸಬೇಕು ಅನ್ನೋ ಕಾರಣಕ್ಕಾಗಿ H.L. ದೀಪಕ್ ಅವರ ಅಧ್ಯಕ್ಷತೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘಗಳನ್ನು ರಚನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ಸಂಸ್ಥೆಗಳನ್ನು ವೇದಿಕೆಗಳನ್ನು ರಚನೆ ಮಾಡೋದ್ರ ಮೂಲಕ ಅದ್ಧೂರಿಯಾದಂಥ 60ನೇ ವರ್ಷದ ಸಂಭ್ರಮಾಚರಣೆ ಜೊತೆಗೆ ಈ ಸಂಭ್ರಮಾಚರಣೆಯ ಜೊತೆಗೆ ಈ ಭವಿಷ್ಯದ ದಿನಗಳಲ್ಲಿ ಈ ಸಂಸ್ಥೆಗೆ ಇದರ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪೂರಕವಾಗುವಂತಹ ಸವಲತ್ತುಗಳನ್ನು ಸಹಿತ ಒದಗಿಸಬೇಕು ಅಂತ ಎಲ್ಲ ಹಳೆ ವಿದ್ಯಾರ್ಥಿಗಳು ಈ 2 ದಿನಗಳ ಒಂದು ಸಭೆಗಳ ಮೂಲಕ ತೀರ್ಮಾನಕ್ಕೆ ಬಂದಿದ್ದಾರೆ. ಅದರಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮಲೆನಾಡಿಗೆ ಶಿಖರಪ್ರಾಯವಾದಂಥ ಒಂದು ಕೀರ್ತಿ ಸ್ವರೂಪವಾಗಿರ್ತಕ್ಕಂಥ ಈ ಸಂಸ್ಥೆಯ ಕಾರ್ಯಕ್ರಮವನ್ನು ಯಶಸ್ಸನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ವ್ಯಕ್ತಿಗಳು ಸಹಿತ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಅರ್ಸುಲೈನ್ ಫ್ರಾನ್ಸಿಸ್ಕನ್ ಎಜುಕೇಷನಲ್ ಸೊಸೈಟಿ ಮಂಗಳೂರು ಈ ಸಂಸ್ಥೆಗೆ ಸೇರಿದ ಸಂತ ಜೋಸೆಫರ ಪ್ರೌಢಶಾಲೆಯು ತನ್ನ ಶಿಕ್ಷಣ ಸೇವೆಯನ್ನು ಸುಮಾರು 60 ವರ್ಷಗಳಿಂದ ನೀಡುತ್ತಾ ಬಂದಿರುವ ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ. ಇದರ ಸಂಭ್ರಮಾಚರಣೆಯು ಡಿಸೆಂಬರ್ 5ನೇ ತಾರೀಕಿನಂದು ಇರುವುದು. ನಮ್ಮ ಶಾಲೆಯ ಮಕ್ಕಳು, ವಿಶ್ವದಾದ್ಯಂತ ಹರಡಿರುವ ಮಕ್ಕಳು, ವಿದ್ಯಾರ್ಥಿಗಳೆಲ್ಲರೂ ಈ ಸಂಭ್ರಮಾಚರಣೆಗೆ ಆಗಮಿಸಬೇಕು. ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡಿ ಈ ಒಂದು ಆಚರಣೆಯನ್ನು ಯಶಸ್ಸುಗೊಳಿಸಬೇಕಾಗಿ ವಿನಂತಿಸುತ್ತೇನೆ. ಸಂತ ಜೋಸೆಫರ ಪ್ರೌಢಶಾಲೆ ಕೊಪ್ಪ ಇದರ 60ರ ಸಂಭ್ರಮ. ನಾವು ಓದಿದಂಥ ಶಾಲೆ, ನಮಗೆ ಸಂಸ್ಕಾರ ಕಲಿಸ್ಕೊಟ್ಟಂಥ ಶಾಲೆ. ಇದರ ಒಂದು 60ರ ಸಂಭ್ರಮಕ್ಕೆ ನನ್ನನ್ನು ಸ್ವಾಗತ ಸಮಯ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯಕ್ರಮ
ಹೊರಬರಲಿಕ್ಕೆ ಎಲ್ಲ ಸೂಚನೆಗಳು ನಾವು ಎಲ್ಲ ಇನ್ವಾಲ್ವ್ಮೆಂಟ್ ಎಲ್ಲ ಹಳೆ ಸ್ಟೂಡೆಂಟ್ಸ್ಗಳ ಇನ್ವಾಲ್ವ್ಮೆಂಟ್ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಇನ್ವಾಲ್ವ್ ಆಗಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಿದೆ. ಬಹುಶಃ ಸ್ಟೂಡೆಂಟ್ಸ್ಗಳು ಎಲ್ಲೇ ಇರ್ಬೋದು, ದೂರದಲ್ಲಿ ಇರ್ಬೋದು, ಯುವ ಸ್ಟೂಡೆಂಟ್ಸು ದಯವಿಟ್ಟು ನೀವು ಇನ್ವಾಲ್ವ್ ಆಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೀನಿ. My name is Ronald Dikuna. I was born in Koppa. I studied in Koppa. In the very place where I am standing now, St. Joseph's School, which is a great milestone in this area, because from then till today, they have completed 60 glorious years. And I am proud because my classmates and other friends who have studied here have reached their milestones and have become shots all around. And now it's a privilege for us to come together and celebrate the Diamond Jubilee, 60 years of this great institution, which is happening on the 5th of December this year, in the very place. So we invite all our classmates, friends and well-wishers of this institution to come together and make it a great event, and we will contribute in whatever way is possible and encourage others to join this institution and achieve in your lifetime. And I'm happy about this. May God bless them and all the sisters, nuns and others as benevolent sponsors, parents who are supporting this institution. I wish them good luck and all the best. Thank you.